गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಋಷಿ ಮುನಿಗಳಿಗೆ, ಸದ್ಗುರುಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಹರೇ ರಾಮ ಹರೇ ಕೃಷ್ಣ. ನಿನ್ನೆ ಕ್ಲಾಸಲ್ಲಿ ನಾವೆಲ್ಲರೂ ಕೂಡ ಚಕ್ರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಈ ದಿನ ನಾವು ನೆಕ್ಸ್ಟ್ ಚಕ್ರ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಅನಾಹತ ಚಕ್ರ. ಅನಾಹತ ಚಕ್ರ ನಮ್ಮ ಹೃದಯದಲ್ಲಿ ಕಂಡುಬರುವಂತದ್ದು, ಹೃದಯದ ಭಾಗದಲ್ಲಿ ಇರುವಂತದ್ದು. ಅಲ್ಲಿ ಯಾವುದೊಂದು ಗ್ರಂಥಿ ಬರುತ್ತೆ, ಥೈಮಸ್ ಗ್ರಂಥಿ ಅಂತ ಹೇಳಿ, ಅಲ್ಲಿ ಅದರ ಸ್ಥಾನ ಇರುವಂತದ್ದು. ಅದರ ಬಣ್ಣ ಏನು? ಹಸಿರು ಬಣ್ಣ. ಮಂತ್ರ ಏನದಕ್ಕೆ? ಯಂಕಾರ. ಅದರ ತತ್ವ ಯಾವುದು ಅಂತ ಹೇಳಿದ್ರೆ, ಇಲ್ಲಿಂದ ಬರೋ ತತ್ವಗಳೆಲ್ಲವೂ ಕೂಡ ವಾಯು ತತ್ವಗಳಿಂದ ಕೂಡಿರುವಂತದ್ದು. ನೋಡಿ, ಪಂಚಭೂತಗಳು ಹೊರಗಡೆನೂ ಇರುತ್ತೆ, ಆ ಪಂಚಭೂತಗಳು ನಮ್ಮ ಒಳಗಡೆನೂ ಕೂಡ ಇರುತ್ತವೆ. ಸೊ ಇದು ಸಮಾನತೆಯಾಗಿದ್ದಾಗ, ಈ ಒಂದು ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ಇದರಲ್ಲಿರುವಂತ ಎನರ್ಜಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರೀತಿ, ಕರುಣೆ, ಕ್ಷೇಮ, ಶಾಂತಿ, ಸಹಾನುಭೂತಿಗೆ ಇದು ನಮ್ಗೆ ಸಹಾಯ ಮಾಡುವಂತ ಚಕ್ರ ಆಗಿರುತ್ತೆ. ಸಂತೋಷ ಇರುತ್ತೆ, ಸೌಹಾರ್ದ್ಯ, ಎಲ್ಲ ಜೊತೆಗೆ ಸೌಹಾರ್ದ್ಯತೆ, ಸಹಬಾಳ್ವೆ, ಸಾಮರಸ್ಯ, ಪ್ರೀತಿ ಕೊಡೋದು ತಗೊಳ್ಳೋದು, ಪ್ರೀತಿಗೆ ರಿಲೇಟೆಡ್ ಆಗಿರುವಂತಹ ಎಲ್ಲವೂ ಕೂಡ ನಮ್ಮ ಹೃದಯ ಚಕ್ರದಲ್ಲಿ ಇರುವಂತದ್ದು. ಯಾರಿಗೆ ಹೃದಯ ಚಕ್ರ ತುಂಬ ಇರುತ್ತೋ, ಆಕ್ಟಿವೇಶನ್ ಆಗಿರುತ್ತೋ, ಅಂದ್ರೆ ಆ ಶಕ್ತಿ ಅವರಲ್ಲಿ ಇರುತ್ತೋ, ಅವರೆಲ್ಲರೂ ಕೂಡ ಪ್ರೀತಿಯಿಂದ ಎಲ್ಲರ ಜೊತೆನೂ ಕೂಡ ಆನಂದವಾಗಿ ಇರ್ತಾರೆ. ಇದರಲ್ಲಿ ಇಂಬ್ಯಾಲೆನ್ಸ್ ಆದಾಗ, ಅನಾನುಕೂಲಗಳಾದ್ರೆ ಅಥವಾ ಅಸಮಾನತೆಯನ್ನು ಉಂಟಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಖಿನ್ನತೆ, ಒಂಟಿತನ, ಹೃದಯ ಸಮಸ್ಯೆಗಳು, ಸಂಬಂಧಗಳಲ್ಲಿ, ರಿಲೇಶನ್ಶಿಪ್ ಗಳಲ್ಲಿ ಏನಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ತೊಂದರೆಗಳು ಬರುವಂತದ್ದು. ಹಾಗೆ ಆತಂಕ, ಭಯ ಇರುತ್ತೆ ಅಂತ, ಏನಾಗ್ಬಿಡುತ್ತೋ ಅಂತ ಗಾಬರಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿರುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಅತಿಯಾದ ಟೀಕೆ ಮಾಡೋದು, ಎಲ್ಲರ ಬಗ್ಗೆನೂ ಮಾತಾಡೋದು, ಟೀಕಿಸ್ತಾ ಇರೋದು ಎಲ್ಲರ ಬಗ್ಗೆ, ಹೈ BP ಆಗುವಂತದ್ದು, ಅಸ್ತಮ, ಲಂಗ್ಸ್ ರಿಲೇಟೆಡ್ ಅಂತಹ ನ್ಯೂಮೋನಿಯಾ ಪ್ರಾಬ್ಲಮ್ಸ್ ಗಳೆಲ್ಲವೂ ಕೂಡ ಈ ಇಂಬ್ಯಾಲೆನ್ಸ್ ಆದಾಗ ಬರುವಂತದ್ದಾಗಿರುತ್ತೆ. ಹೃದಯ ನಾಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇವನ್ ಹಾರ್ಟ್ ಅಟ್ಯಾಕ್ ಆಗಿರಬಹುದು, ಇವೆಲ್ಲವೂ ಕೂಡ ಅಲ್ಲಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವಾಗ ಇದನ್ನ ನಾವು ಸಮತೋಲನದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಅಂತ ಅದ್ಭುತವಾಗಿರುವಂತ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ನಮ್ಮ ಅನಾಹತ ಚಕ್ರ. ಅದಾದ ನಂತರ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಎಲ್ಲಿ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ, ನಮ್ಮ ಗಂಟಲಿನಲ್ಲಿ, ಗಂಟಲಿನ ಚಕ್ರ ಅಂತಾನೂ ಕೂಡ ಇದನ್ನ ಹೇಳ್ತಾರೆ. ಇದರ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ತಿಳಿ ನೀಲಿ ಬಣ್ಣ, ಆಕಾಶ ಕಲರ್ ಬರುತ್ತಲ್ಲ ಆ ರೀತಿ ಇರುತ್ತೆ.
ಇದ್ರ ಮೇನ್ ಯಾವ ಜೊತೆಗೆ ಇದು ಕನೆಕ್ಷನ್ ಆಗುತ್ತೆ ಈ ಚಕ್ರ ಅಂತ ಹೇಳಿದ್ರೆ ಸಂವಹನ. ಅಂದ್ರೆ ನಾವು ಒಬ್ಬರ ಜೊತೆ ಮತ್ತೊಬ್ಬರ ಜೊತೆಗೆ ನಾವು ಮಾತಾಡ್ಬೇಕಾದ್ರೆ ನಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸೋದು ಮೇನ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಇದರ ಸ್ಥಾನ ಕಂಠದಲ್ಲಿ, ಕಾಲರ್ ಬೋನ್ ಅಂತ ಕರೀತಾರೆ ಅದನ್ನ, ಆ ಗ್ರಂಥಿಯಲ್ಲಿ ಇದು ಬರುವಂತದ್ದು. ಇದರ ತತ್ವನು ಕೂಡ ವಾಯು ತತ್ವ ಇರುತ್ತೆ. ಇದು ಸಮತೋಲನ ಆಗಿದ್ರೆ ಹೇಗಿರುತ್ತೆ? ನಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಒಡನಾಟದೊಂದಿಗೆ ಅದ್ಭುತವಾಗಿ ವಾಕ್ಚಾತುರ್ಯ ಅಂತ ಹೇಳ್ತಾರೆ ನೋಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರಲ್ಲ, ಆ ರೀತಿ ನಮ್ಮ ಅಭಿವ್ಯಕ್ತಿ ಕೌಶಲ್ಯ ಆಗಿರ್ಬೋದು, ನಮ್ಮ ಸಂವಹನ ಕೌಶಲ್ಯ ಆಗಿರ್ಬೋದು, ನಮ್ಮ ಆಲೋಚನೆಯನ್ನು ನಾವು ವ್ಯಕ್ತಪಡಿಸುವ ರೀತಿ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿರುವಂತದ್ದಾಗಿರುತ್ತೆ. ಅಷ್ಟು ಅದ್ಭುತವಾಗಿರುವಂತದ್ದು. ಇದು ಇಂಬ್ಯಾಲೆನ್ಸ್ ಆದಾಗ ತುಂಬಾ ನಾಚಿಕೆ ಪಟ್ಕೊಳ್ಳೋದು, ಮಾತೇ ಆಡೋದಿಲ್ಲ, ಸ್ವಲ್ಪ ಗಾಬರಿ ಬೀಳೋದು ಮಾತಾಡುವಂತ ಸಮಯದಲ್ಲಿ, ಅಥವಾ ಇಲ್ಲಾಂದ್ರೆ ಓವರ್ ಗಾಸಿಪ್ಸ್, ಎಲ್ಲರ ಬಗ್ಗೆನೂ ಮಾತಾಡೋದು, ಇವ್ರ ಬಗ್ಗೆ ಅವ್ರ ಹತ್ರ ಮಾತಾಡೋದು, ಅವ್ರ ಬಗ್ಗೆ ಇವ್ರ ಹತ್ರ ಮಾತಾಡೋದು, ಇವ್ರ ಬಗ್ಗೆ ಅವ್ರ ಹತ್ರ ಮಾತಾಡೋದು, ಸುಮ್ನೆ ಗಾಸಿಪ್ ಗಾಸಿಪ್ ಗಾಸಿಪ್. ಒಂದು ನಿಮಿಷನೂ ಕೂತ್ಕೊಳ್ಳಲ್ಲ ಅವ್ರು ಕೂತಿರ್ಬೋದು, ಅವ್ರ ಬಾಯಿ ಮಾತ್ರ ಸುಮ್ನೆ ಕೂತ್ಕೊಳ್ಳೋದು, ಮಾತಾಡ್ತಾನೆ ಇರುವಂತದ್ದು. ಹೆಲ್ತ್ ಇಶ್ಯೂಸ್ ಗಳು ಏನ್ ಬರುತ್ತೆ ಇವರಿಗೆ ಅಂತ ಹೇಳಿದ್ರೆ ಗಂಟಲಿಗೆ ರಿಲೇಟೆಡ್ ಆದಂತ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆ, ಅದು ಹೈಪೋ ಆಗಿರ್ಬೋದು, ಹೈಪರ್ ಆಗಿರ್ಬೋದು, ಥೈರಾಯ್ಡ್ ಎರಡೂ ರಿಲೇಟೆಡ್ ಆಗಿರುವಂತ ಸಮಸ್ಯೆಗಳು ಬರುತ್ತೆ. ಕುತ್ತಿಗೆ ನೋವು ಬರ್ಬೋದು, ಶೋಲ್ಡರ್ ಪೇನ್ ಗಳು ಬರ್ಬೋದು, ಅಥವಾ ಸುಳ್ಳು ಹೇಳೋದು ಇವ್ರ ಬಾಯಲ್ಲಿ, ತಮ್ಮ ಒಳಗಡೆ ಇರುವಂತಹ ಭಾವನೆಗಳನ್ನ ಸರಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಅವರು ಅಭಿವ್ಯಕ್ತಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಮ್ಮ ಒಂದು ಆಲೋಚನೆ ಇರುತ್ತೆ, ನಮ್ಮ ಒಳಗಡೆ ಏನೋ ಒಂದು ಐಡಿಯಾ ಇರುತ್ತೆ, ಅದು ನಾವು ಸರಿಯಾದ ರೀತಿಯಲ್ಲಿ ನಾವು ಎಕ್ಸ್ಪ್ರೆಷನ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋಕೆ. ನಮ್ಮ ಅಭಿವ್ಯಕ್ತಿಯ ಕೌಶಲ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾಲಿಗೆನೇ ಸ್ವರ್ಗಕ್ಕೆ ದಾರಿ ಅಂತ ಹೇಳ್ತಾರೆ. ನಮ್ಮ ನಾಲಿಗೆಯಿಂದ ಎಲ್ಲವನ್ನು ಪಡ್ಕೊಳ್ಬಹುದು, ನಾಲಿಗೆಯಿಂದ ಎಲ್ಲವನ್ನು ಕೂಡ ಕಳ್ಕೊಳ್ಬಹುದು. ಸರಸ್ವತಿ ಮಾತೆಯಲ್ಲಿ ಯಾವಾಗ್ಲೂ ಸ್ಥಿರವಾಗಿ ಇದ್ದಾರೆ. ನಾವೆಲ್ಲವನ್ನು ಕೂಡ ನಾವೇನ್ ಮಾಡ್ತೀವಿ, ತುಂಬಾ ಯೋಚನೆ ಮಾಡಿ ನಾವು ಮಾತಾಡ್ಬೇಕು ಯಾವಾಗ್ಲೂ ಕೂಡ. ಅಷ್ಟು ಅದ್ಭುತವಾಗಿರುವಂತ ಇದು ಒಂದು ಚಕ್ರ. ಇದನ್ನು ಕೂಡ ನಾವು ಯಾವಾಗ್ಲೂ ಕೂಡ ಸಮತೋಲನದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಆಜ್ಞಾ ಚಕ್ರ ಅಂತ ಹೇಳಿದ್ರೆ ನಮ್ಮ ಅಂತಹ ಪ್ರಜ್ಞೆ, ಇಂಟ್ಯೂಷನ್ ಅಂತ ಹೇಳ್ತೀವಿ. ಅಂದ್ರೆ ಹೇಳಿದ್ರೇನು, ನಮ್ಮ ಒಳಗಡೆಯಿಂದ ಮುಂದೆ ಆಗುವಂತ ವಿಷಯಗಳನ್ನ ಒಳಗಡೆಯಿಂದನೇ ನಮ್ಗೆ ಇದಾಗ್ಬಿಡುತ್ತೆ ಅನ್ನೋದು ಒಂದು ಸುದ್ದಿ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಅದನ್ನ ಅಂತಹ ಪ್ರಜ್ಞೆ ಅಂತ ಹೇಳ್ತೀವಿ. ಬುದ್ಧಿಶಕ್ತಿ ಮತ್ತೆ ನಮ್ಮ ಅರಿವು ಯಾವ ಲೆವೆಲ್ಗೆ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಒಂದು ರೀತಿಯಾಗಿ ಆಲೋಚನೆ ಮಾಡಿದ್ರೆ ಇವರ ಆಲೋಚನೆಯೇ ಬೇರೆ ರೀತಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ, ಚಮತ್ಕಾರವನ್ನ ಮಾಡುವ ರೀತಿಯಲ್ಲಿ ಇರುವಂತದ್ದಾಗಿರುತ್ತೆ. ಇದರ ಬಣ್ಣ ಏನು ಅಂತ ಹೇಳಿದ್ರೆ ಕಡು ನೀಲಿಯ ಬಣ್ಣ ನಮ್ಮ ಹಣೆಯಲ್ಲಿರುತ್ತೆ. ಇದರ ಮಂತ್ರ ಓಂಕಾರ. ಇದು ಆಕಾಶ ತತ್ವವನ್ನ ನಮ್ಗೆ ತಿಳಿಸ್ಕೊಡುತ್ತೆ. ನಮ್ಮ ಹಣೆಯಲ್ಲಿರುವಂತ ಅಂದ್ರೆ ನಮ್ಮ ಪಿಟ್ಯೂಟರಿ ಗ್ರಂಥಿ ಅಂತ ಬರುತ್ತೆ. ಆ ಗ್ರಂಥಿಯಲ್ಲಿ ಆ ಗ್ರಂಥಿಗಳಲ್ಲಿ ಸುತ್ತಮುತ್ತ ಇದು ಕಂಡು ಬರುವಂತದ್ದಾಗಿರುತ್ತೆ. ಇದು ಸಮತೋಲನವಾಗಿದ್ರೆ, ಬ್ಯಾಲೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಜ್ಞಾನ ಇರುತ್ತೆ, ಅರಿವು ಹೆಚ್ಚಾಗಿರುತ್ತೆ, ಜಾಗೃತಿ
ಭಕ್ತಿ, ಒಂದು ಕ್ಲಾರಿಟಿ ಇರುತ್ತೆ. ಪ್ರತಿಯೊಂದು ನಮ್ಮ ಮಾನಸಿಕವಾಗಿರ್ಬೋದು, ಭಾವನಾತ್ಮಕವಾಗಿ ನಾವು ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಸ್ಪಷ್ಟತೆಯಾಗಿ ಬರುತ್ತೆ, ನಮ್ಗೆ ಅರಿವಿರುತ್ತೆ, ಕ್ಲಾರಿಟಿ ಇರುತ್ತೆ. ಆಧ್ಯಾತ್ಮಿಕವಾಗಿ ನಾವು ಉನ್ನತಿಯನ್ನ, ಬೆಳವಣಿಗೆಯನ್ನ ನಾವು ಸಾಧಿಸಬಹುದಾಗಿದೆ. ಮತ್ತು ಸರಿಯಾದ ಡಿಸಿಷನ್, ನಿರ್ಧಾರವನ್ನ ತಗೊಳ್ತೀವಿ ನಾವು. ದೃಢತೆ ಇರುತ್ತೆ ನಮ್ಮಲ್ಲಿ. ಮತ್ತೆ ಕಾನ್ಸಂಟ್ರೇಷನ್ ಇರುತ್ತೆ, ಏಕಾಗ್ರತೆ ಬರುತ್ತೆ ನಮ್ಗೆ. ಯಾವುದೇ ಕೆಲಸವನ್ನು ಕೂಡ ಸಮಚಿತ್ತದಿಂದ ನಾವು ಮಾಡುವಂತ ಒಂದು ಶಕ್ತಿ ಈ ಬ್ಯಾಲೆನ್ಸ್ ಆದಾಗ ನಮ್ಗೆ ಬರುವಂತದ್ದಾಗಿರುತ್ತೆ. ಇದು ಅಸಮತೋಲನವಾದಾಗ ತುಂಬಾ ನಮ್ಮ ತಲೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಮ್ಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ತುಂಬಾ ಕೋಪ ಮಾಡ್ಕೊಳ್ಳುವಂಥದ್ದು, ಆಮೇಲೆ ತಲೆನೋವು ಬರುವಂತದ್ದು, ಮೈಗ್ರೇನ್ ಆಗಿರ್ಬೋದು, ಅಜ್ಞಾನ, ಒಂಥರ ದಡ್ಡರ ತರ ಬಿಹೇವ್ ಮಾಡೋದು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಫೈಂಡ್ ಔಟ್ ಮಾಡಕ್ಕಾಗದೆ ಇರುವಂತ ಅಜ್ಞಾನದ ಪರಿಸ್ಥಿತಿಯಲ್ಲಿ ನಾವು ಇರ್ಬೇಕಾಗುತ್ತೆ. ಮತ್ತೆ ಅನುಮಾನಗಳನ್ನ ಪಡುವಂತದ್ದು. ಹೆಲ್ತ್ ಇಶ್ಯೂಸ್ಗೆ ಸಂಬಂಧಪಟ್ಟಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಕಣ್ಣಿಗೆ ರಿಲೇಟೆಡ್ ಆದಂತ ಸಮಸ್ಯೆಗಳು ಬರುತ್ತೆ. ಕಣ್ಣು ಕಾಣಿಸ್ದೇ ಇರ್ಬೋದು, ಬ್ಲೈಂಡ್ನೆಸ್ ಆಗ್ಬಹುದು, ದೃಷ್ಟಿಗೆ ರಿಲೇಟೆಡ್ ಆದ ಸಮಸ್ಯೆಗಳು ಬರಬಹುದು, ನಿದ್ರಾಹೀನತೆ, ಸರಿಯಾಗಿ ಪ್ರಾಪರ್ ಆಗಿ ನಿದ್ರೆ ಮಾಡಕ್ಕಾಗಲ್ಲ, ಏನೇನೋ ಕನಸುಗಳು, ದಿಗಿಲುಗಳು, ಇದೆಲ್ಲವೂ ಕೂಡ ನಮ್ಮ ಆಜ್ಞಾ ಚಕ್ರ ಅಸಮತೋಲನ ಇದ್ದಾಗ ನಮ್ಗೆ ಕಾರಣವಾಗುತ್ತೆ. ನೋಡಿ, ಎಷ್ಟು ನಮ್ಮಲ್ಲಿ ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಅರಿವು ಇಲ್ಲ ಅಂತ ಹೇಳಿದ್ರೆ, ಜ್ಞಾನ ಇಲ್ಲ ನಮ್ಗೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಬ್ಲಾಕೇಜ್ ಆಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಆಗ್ನೇಯ ಚಕ್ರದಲ್ಲಿ ನಮ್ಗೆ ಬ್ಲಾಕೇಜ್ ಆಗಿರುತ್ತೆ. ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಿಕ್ಕೆ ನೋಡಿ, ಎಲ್ಲಾನು ಕೂಡ ಸೈಂಟಿಫಿಕಲಿ ಪ್ರತಿಯೊಂದನ್ನು ಕೂಡ ನಾವು ಹಣೆಗೆ ಕುಂಕುಮನ್ನಾಗಿರ್ಬೋದು, ಗಂಧವನ್ನಾಗಿರ್ಬೋದು ಇಡ್ತಾ ಇರ್ಬೇಕು ನಾವು. ಇನ್ನೊಂದು ನಮ್ಮ ಕೊನೆಯ ಚಕ್ರ ಬರುವಂತದ್ದು ಸಹಸ್ರಹಾರ ಚಕ್ರ. ದೈವಿಕವಾದಂತ ಜ್ಞಾನ, ವಿಶ್ವಜ್ಞಾನ ಅಂತ ಹೇಳ್ಬೋದು, ವಿಶ್ವ ಪ್ರಜ್ಞೆ, ಏಕತೆ ನಮ್ಮಲ್ಲಿ. ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಆ ವಿಶ್ವ ಮಾನವ ವಸುದೈವ ಕುಟುಂಬಕಂ, ಆ ದೇಶ ಈ ದೇಶ ಅಂತಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಒಂದೇ ಅನ್ನುವ ಒಂದು ಅದ್ಭುತವಾದಂತಹ ಆ ಪರಮ ಜ್ಞಾನವನ್ನ ತಿಳಿಸುವಂತದ್ದು ಯಾವುದು ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ. ಇದರ ಬಣ್ಣ ನೇರಳೆ ಬಣ್ಣದಲ್ಲಿರುತ್ತೆ, ತಲೆಯ ನೆತ್ತಿಯ ಭಾಗದಲ್ಲಿ ಬರುತ್ತೆ. ಇದು ಕೂಡ ಆಕಾಶ ತತ್ವವನ್ನ ಹೊಂದಿರುತ್ತೆ. ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಬರುತ್ತೆ. ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಪೀನಿಯಲ್ ಗ್ಲ್ಯಾಂಡ್ ಗ್ರಂಥಿ ಅಂತೀವಿ, ಅಲ್ಲಿಗೆ ಇದು ಕನೆಕ್ಷನ್ ಆಗಿರುವಂತದ್ದು. ಇದು ಸಮತೋಲನವಾಗಿದ್ದಾಗ ಏನಾಗುತ್ತೆ, ಆನಂದದ ಸ್ಥಿತಿಯನ್ನ, ಸಚ್ಚಿದಾನಂದ ಅಂತ ಹೇಳ್ತೀವಿ, ಆ ಪರಿಸ್ಥಿತಿಯನ್ನ, ಆ ಮೋಕ್ಷ ಅಂತ ಹೇಳಿದ್ರೆ ಅದೊಂದು ವಸ್ತುವಲ್ಲ, ಸ್ಥಿತಿಯಲ್ಲ, ಆ ಸ್ಥಿತಿಯನ್ನ ಪಡ್ಕೊಳ್ಳುವಂತ ಒಂದು ಮೋಕ್ಷದ ಸ್ಥಿತಿ, ಸರ್ವಜ್ಞತೆಯ ಸ್ಥಿತಿ, ಅನಂತ ಒಂದು ಶಕ್ತಿಯ ಒಂದು ಅರಿವು. ಪ್ರಜ್ಞೆಯಲ್ಲಿ ಗರಿಷ್ಠ ಪ್ರಜ್ಞೆ, ಜ್ಞಾನದಲ್ಲಾಗಿರ್ಬೋದು, ಅರಿವಿನಲ್ಲಾಗಿರ್ಬೋದು, ಪ್ರಜ್ಞೆಗಳಲ್ಲಾಗಿರ್ಬೋದು, ಉನ್ನತವಾದಂತ ಪ್ರಜ್ಞೆಯನ್ನ ಪಡ್ಕೊಳ್ಳೋದಿಕ್ಕೆ ಆಗುತ್ತೆ. ಕೊನೆಯದಾಗಿ ಯಾವಾಗಲೂ ಕೂಡ ಆಂತರಿಕ ಶಾಂತಿ. ಸದಾ ನಿರಂತರವಾಗಿ ನಾವು ಆ ಬ್ರಹ್ಮಾನಂದದ ಸ್ಥಿತಿಯನ್ನ ನಾವು ತಲುಪೋದಿಕ್ಕೆ ಸಾಧ್ಯವಾಗುತ್ತೆ. ಇದು ಇಂಬ್ಯಾಲೆನ್ಸ್ ಆದಾಗ, ಪ್ರತ್ಯೇಕತೆ ಮಾಡೋದು, ನಾವು ಬೇರೆ ಅವ್ರು ಬೇರೆ, ಇದು ಬೇರೆ, ಆ ಧರ್ಮ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನ್ ಮಾಡೋದು ಸರಿ ಅವ್ರು ಮಾಡೋದು ಸರಿ ಅಂತೇಳಿ ಒಂದು ಸಂಘರ್ಷಗಳು ನಮ್ಮ ಒಳಗಡೆನೆ, ಒಂದು ದ್ವಂದ್ವತೆ, ಪ್ರತ್ಯೇಕತೆ ಅಂತ ಹೇಳಿದ್ರೆ ಯಾವುದನ್ನು ಒಪ್ಕೊಳಕ್ಕಾಗದೆ ಇರುವಂತ ಒಂದು ಆಳವಾದಂತ ಒಂದು ಖಿನ್ನತೆ ಒಳಗಡೆ ಇರುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಿಕ್ಕಾಗುತ್ತೆ. ಕಲಿಕೆಯಲ್ಲೂ ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ, ಆಧ್ಯಾತ್ಮಿಕತೆಯಿಂದ ಅವರು ದೂರ ಹೋಗ್ತಾ ಇರ್ತಾರೆ.
ಆಧ್ಯಾತ್ಮಿಕತೆಯ ಬಗ್ಗೆ ಒಲವು ಇರುವುದಿಲ್ಲ. ಇದೆಲ್ಲವೂ ಕೂಡ ನಮ್ಮ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇಷ್ಟು ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ಸ್. ಈ 7 ಚಕ್ರಗಳನ್ನ, ಈ 7 ಚಕ್ರಗಳಿರುವಂತಹ ಶಕ್ತಿಗಳನ್ನ ನಾವೇನ್ ಮಾಡ್ಕೊಳ್ಬೇಕು, ಜಾಗೃತಗೊಳಿಸ್ಕೊಳ್ತಾ ಬರ್ಬೇಕು. ಆಲ್ರೆಡಿ ಆ ಪರಮಾತ್ಮ ನಮ್ಮ ಒಳಗಡೆ ಕೊಟ್ಟಿರ್ತಾರೆ. ನಾವು ಹುಟ್ಟಿದಾಗ್ಲೇ ಭೂಮಿಗೆ ಬಂದ ತಕ್ಷಣವೇ ಎಲ್ಲವೂ ಶಕ್ತಿಗಳು ಕೂಡ ನಮ್ಮ ಜೊತೆಯಲ್ಲಿ ಇರುತ್ತೆ. ಆದ್ರೆ ನಾವ್ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ದಿನದಿಂದ ದಿನಕ್ಕೆ ಅದ್ರ ಶಕ್ತಿಯನ್ನ ನಾವು ಜಾಸ್ತಿ ಮಾಡ್ಕೊಳ್ತಾ ಬರ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದ್ರ ಕಡೆ ಗಮನನೇ ಇಲ್ಲ ನಮ್ಮದು. ನಮ್ಮ ಶಕ್ತಿ ಎಲ್ಲಿದೆ, ಶಕ್ತಿ ಎಲ್ಲಿ ಖರ್ಚಾಗ್ತದೆ? ಒಂದು ಮೊಬೈಲ್ ಇರುತ್ತೆ, ಮೊಬೈಲ್ಗೆ ಬ್ಯಾಟರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಆ ಮೊಬೈಲ್ ರನ್ ಆಗ್ಬೇಕು ಅಂತ ಹೇಳಿದ್ರೆ ಆ ಬ್ಯಾಟ್ರಿ ಅನ್ನೋದು ನಮ್ಗೆ ಬೇಕೇ ಬೇಕು. ಅದು ಮುಗಿತಾ ಇದೆ ಅಂದ್ರೆ ನಾವೇನ್ ಮಾಡ್ಬೇಕು, ನಾವ್ ಅದನ್ನ ಚಾರ್ಜ್ ಮಾಡ್ಕೊಳ್ತಾ ಇರ್ಬೇಕು, ಅದನ್ನ ಮೇಂಟೈನ್ ಮಾಡ್ಕೊಳ್ತಾ ಇರ್ಬೇಕು, ಕೇರ್ ಮಾಡ್ತಾ ಇರ್ಬೇಕು, ಅದನ್ನ ಪ್ರೊಟೆಕ್ಷನ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕು. ಹೌದಲ್ವಾ? ಒಂದ್ ಸಣ್ಣ, ಹೌದಲ್ವಾ, ಒಂದು ಮೊಬೈಲ್ ಆಗಿರ್ಬಹುದು, ಒಂದು ನಮ್ಮನೆಗೆ ತಗೊಬರೋ ಒಂದು ವಾಚ್ ಆಗಿರ್ಬಹುದು, ನಮ್ಮನೆ ಫ್ರಿಡ್ಜ್ ಇರ್ಬಹುದು, ಅವುಗಳೆಲ್ಲವನ್ನು ನಾವು ಎಷ್ಟು ಕೇರ್ ಮಾಡ್ತೀವಿ ನಾವು, ಹೌದಲ್ವಾ? ಅದು ಹಾಳಾಗುವಂತ ವಸ್ತುಗಳು. ಆದ್ರೆ ನಮ್ಮ ಒಳಗಡೆ ಇರುವಂತ ಆಂತರಿಕ ಶಕ್ತಿಯ ಚೇತನದ ಪುಂಜಗಳನ್ನ, ಆ ಶಕ್ತಿಯ ಚೈತನ್ಯವನ್ನ ನಾವೇನ್ ಮಾಡ್ತಾ ಇದೀವಿ, ಜಾಗೃತವನ್ನಗೊಳಿಸ್ಕೊಳ್ಬೇಕು. ಇನ್ನು ಎತ್ತರಕ್ಕೆ ನಾವು ತಗೊಂಡೋಗ್ಬೇಕು. ಎಲ್ಲಿರ್ತೀವಿ ನಾವು ಅಂದ್ರೆ, ಕೇವಲ ಕೆಳಗಿನ ಚಕ್ರಗಳಲ್ಲೇ ವಾಸ ಮಾಡ್ತಾ ಇದೀವಿ ನಾವು. ಮೂಲಾಧಾರದ ಚಕ್ರದಲ್ಲೇ ಸ್ಟಕ್ ಆಗಿರ್ತೀವಿ, ಸ್ವಾಧಿಷ್ಠಾನ ಚಕ್ರದಲ್ಲೇ ಸ್ಟಕ್. ಅಲ್ಲೇ ಎಲ್ಲ ನಂದು, ನಾನ್ಗೆ, ನಂದು ಮೋಹ, ನಂದು ನಮಗೆ ಸ್ವಾರ್ಥ ಎಲ್ಲ ತುಂಬಿಸ್ಕೊಂಡು ನಾವ್ ಇನ್ನು ಅಲ್ಲೇ ಕೆಳಗಡೆನೇ ಇರ್ತೀವಿ ನಾವು. ಮೇಲ್ ಬರೋದು ಯಾವಾಗ? ನಾವು ಬರ್ಲೇಬೇಕಾಗುತ್ತೆ. ಆ ಪರಮಾತ್ಮನ ಅನುಗ್ರಹ ಇದ್ದಾಗ ಎಲ್ಲರೂ ಕೂಡ ಒಂದೊಂದಾಗಿ ಮೆಟ್ಲುಗಳನ್ನ ಹತ್ಕೊಂಡು ಬರ್ತೀವಿ. ಈ ಒಂದು ಚೈತನ್ಯ ಶಕ್ತಿಯನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಪ್ರತಿ ದಿನವೂ ಕೂಡ ನಾವು ಚಕ್ರ ಧ್ಯಾನವನ್ನ ಮಾಡ್ಬೇಕು. ನಾವು ಆ ಮೂಲಾಧಾರ ಇದೆಯಲ್ಲ, ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಇರುವಂತಹ ಬೀಜ ಮಂತ್ರಗಳು ಮತ್ತೆ ಅದರ ಬಣ್ಣಗಳು, ಅದರ ಮಂತ್ರಗಳನ್ನ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾವೇನ್ ಮಾಡ್ತೀವಿ, ಬರೀ ನಾನು ಯಾಕೆ ನಿಮ್ಗೆ ಸಮಸ್ಯೆಗಳನ್ನಾಗ್ಲಿ ಹೆಲ್ತ್ ಇಶ್ಯೂಸ್ ಗಳಾಗ್ಲಿ ನಾನು ನಿಮ್ಗೆ ಹೇಳಲ್ಲ ಅಂತ ಹೇಳ್ತಂದ್ರೆ, ನಮ್ಮ ಮೈಂಡ್ ಏನ್ ಮಾಡುತ್ತೆ ಹೇಳಿ? ಆ ಸಮಸ್ಯೆ ಬಗ್ಗೆನೇ ಫೋಕಸ್ ಮಾಡುತ್ತೆ. ಓ, ನಂಗೆ ಈ ಸಮಸ್ಯೆ ಇದೆ, ನಾನು ಅದು ಆ ಚಕ್ರನ ಆಕ್ಟಿವೇಶನ್ ಮಾಡ್ಬೇಕು. ಎಲ್ಲಿ ಆಕ್ಟಿವೇಶನ್ ಮಾಡೋದು ಅದನ್ನ? ನಮ್ಮ ಕೆಲಸ ಏನು? ನಮ್ಮ ಕೆಲಸವನ್ನ ನಾವು ಮಾಡ್ತು ಅಂತ ಹೇಳಿದ್ರೆ ಅದರ ಕೆಲಸನ ಅದು ತನ್ನ ಪಾಡಿಗೆ ತಾನು ಮಾಡುತ್ತೆ. ಬಲವಂತವಾಗಿ ನಾವು ಯಾವುದೇ ಶಕ್ತಿಯನ್ನು ಕೂಡ ನಾವು ಫೋರ್ಸ್ ಮಾಡಿದಾಗ ಏನಾಗುತ್ತೆ ಹೇಳಿ ನೀವು? ಈಗ ಒಂದು ಗೊಂಬೆ ಇರುತ್ತೆ ಅನ್ಕೊಳ್ಳಿ, ಅದೊಂದು ಕಾರ್ ಇರುತ್ತೆ, ಆಟ ಆಡುವಂತ ಕಾರು, ಅದು ಹೋಗ್ತಾ ಇಲ್ಲ, ರನ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅದನ್ನ ಫೋರ್ಸ್ಫುಲಿ ನಾವು ಅದನ್ನ ಪುಷ್ ಮಾಡಿದಾಗ ಏನಾಗುತ್ತೆ ನಮ್ಗೆ? ಏನಾಗ್ಬೋದು? ಒಂದು ಆಟ ಆಡುವಂತ ಕಾರ್ ಇರುತ್ತೆ ನೋಡಿ, ಮಕ್ಳೆಲ್ಲರೂ ಆಟ ಆಡ್ತಾ ಇರಲ್ಲ, ನಿಮ್ಗೆ ಗೊತ್ತಿದೆ, ನಿಮ್ಗೆ ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಆ ಒಂದು ಕಾರನ್ನ ನಾವು ಬಲವಂತವಾಗಿ ಫೋರ್ಸ್ಫುಲ್ ಆಗಿ ನಾವು ಅದನ್ನ ಮೂವ್ ಆಗೋ ರೀತಿಯಲ್ಲಿ ಹೋಗುವಂತೆ ನಾವು ಮಾಡಿದಾಗ ಏನಾಗ್ಬೋದು? ಅದು ಸ್ಟ್ರಕ್ ಆಗುತ್ತೆ ಅಲ್ಲೇ. ಕೆಲವೊಮ್ಮೆ ಸ್ಟ್ರಕ್ ಆಗುತ್ತೆ, ಕೆಲವೊಮ್ಮೆ ಮುರಿದೋಗುತ್ತೆ, ಹೌದಲ್ವಾ? ಕೆಲವೊಮ್ಮೆ ಪಾರ್ಟ್ಸ್ ಗಳೆಲ್ಲ ಬೇರೆ ಬೇರೆ ಆಗ್ಬಿಡುತ್ತವೆ, ಹೌದಲ್ವಾ? ಕೆಲವೊಮ್ಮೆ ಕಂಪ್ಲೀಟ್ ಆಗಿ ಅದು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಅಂತ ಹೇಳಿದ್ರೆ ಜಸ್ಟ್ ಒಂದು ಕಾರಿಗೆ ನಾವು ಆರ್ಟಿಫಿಷಿಯಲ್ ಆದಂತ ಕಾರಿಗೆ ನಾವು ಅಷ್ಟು ಪ್ರೆಷರ್ ಅನ್ನ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹೇಳೋದು, ಯಾವುದನ್ನು ನಾವು ಅಭ್ಯಾಸ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿರ್ಬೇಕು, ಗುರುಗಳ ಸಹಾಯ ಇರ್ಬೇಕು ನಮ್ಗೆ.
ಸೊ ಆಗ ನಾವೇನ್ ಮಾಡ್ತೀವಿ, ಅದಕ್ಕೆ ನಾನು ನಿಮ್ಗೆ ಹೇಳೋದೇನು, ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೀವು ಕಲೀರಿ ಅಂತ ಹೇಳೋದು ನಾನು ನಿಮ್ಗೆ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿದ್ದಾಗ, ಅದನ್ನ ನಾವು ಕಲ್ತ್ಕೊಂಡಿದ್ದಾಗ, ಅದು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಕೂಡ ನಮ್ಗಳಿಗೆ ಗೊತ್ತಾಗ್ತಾ ಬರುತ್ತೆ. ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನವೂ ಕೂಡ ನೀವು ಚಕ್ರ ಧ್ಯಾನವನ್ನ ಅಭ್ಯಾಸ ಮಾಡ್ತಾ ಬರ್ಬೇಕು, ನಿಮ್ಮ ಲೆವೆಲ್ಗಳಿಗೆ ಅನುಗುಣವಾಗಿ. ಈಗ ನೀವು ರೇಖಿ ಲೆವೆಲ್ 1, 2 ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅನುಗುಣವಾಗಿ ನೀವು ಚಕ್ರ ಧ್ಯಾನವನ್ನ ಮಾಡ್ಬೇಕು. ರೇಖಿ ಲೆವೆಲ್ 3 ಅವರಿಗೆ ಚಕ್ರ ಧ್ಯಾನ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಹೋಗ್ತಾ 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 ಬರುವಂತಹ ಚಕ್ರ ಧ್ಯಾನಗಳನ್ನ ನೀವು ಅಭ್ಯಾಸವನ್ನ ನೀವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಚಕ್ರ ಧ್ಯಾನವನ್ನ ಹೇಗೆ ಮಾಡ್ಬೇಕು, ಜಸ್ಟ್ ಆ ಮೂಲ ಮಂತ್ರಗಳಿರುತ್ತೆ, ಆ ಮೂಲ ಮಂತ್ರದ ಆಡಿಯೋನ ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ, ವಿಡಿಯೋನು ಕೂಡ ಕಳ್ಸ್ಕೊಡ್ತೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಜಸ್ಟ್ ನೀವೇನ್ ಮಾಡ್ಬೇಕು, ನಿಮಗ್ ಅನುಕೂಲಕರವಾದಂತಹ ಸ್ಥಳದ ನಿಮ್ಮ ಮನೆಯಲ್ಲಿ ಒಂದು ಪ್ಲೇಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ಯಾವಾಗ್ಲೂ ಧ್ಯಾನವನ್ನ ಮಾಡ್ಬೇಕಾದ್ರೆ ಕೆಳಗಡೆ ಏನಾದ್ರೂ ಹಾಸ್ಕೊಳ್ಳಿ. ನೀವು ನೆಲದ ಮೇಲೆ ಮಾಡ್ತೀರಾ, ಸೋಫಾ ಮೇಲ್ ಮಾಡ್ತೀರಾ, ಕುರ್ಚಿ ಮೇಲ್ ಮಾಡ್ತೀರಾ, ಅಥವಾ ನೀವು ಚೇರಲ್ಲಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನೀವು ಏನಾದ್ರೂ ಒಂದು ಹಾಸ್ಕೊಳ್ಳಿ, ಹಾಸ್ಕೊಂಡು ಅದ್ರ ಮೇಲೆ ನೀವು ಕೂತ್ಕೊಳ್ಳಿ. ಚೇರ್ ಮೇಲೆಲ್ಲ ಕೂತ್ಕೊಳ್ತೀರಾ ಅಂದ್ರೆ ಕಾಲು ಮಡ್ಸ್ಕೊಳ್ಬೇಡಿ, ಕಾಲು ನೆಲದಲ್ಲಿ ಬಿಟ್ಟು ಆ ನೆಲದಲ್ಲಿ ಏನಾದ್ರೂ ಹಾಸ್ಕೊಳ್ಳಿ, ಟಚ್ ಆಗ್ಬಾರ್ದು ಅಂತ ಹಾಕೊಂಡು ನೀವು ಜಸ್ಟ್ ಇದ್ರ ಮೂಲ ಮಂತ್ರ ಏನಿರುತ್ತೋ ಆ ಮೂಲ ಮಂತ್ರ, ಈಗ ಮೂಲಾಧಾರ ಅಂತ ಹೇಳಿದ್ರೆ ಆ ಒಂದು ಪ್ಲೇಸ್ ಅನ್ನ ಕಡೆಗೆ ನಮ್ಮ ಎಲ್ಲ ಗಮನವನ್ನ ತರಬೇಕು, ಅಲ್ಲಿ ನಿಲ್ಲಿಸ್ಕೊಳ್ಬೇಕು, ಆ ಮಂತ್ರವನ್ನ ನಾವು ಹೇಳ್ತಾ ಬರ್ಬೇಕು. ಜೊತೆಗೆ ಅದ್ರ ಬಣ್ಣ ಏನ್ ಮಾಡ್ಬೇಕು, ನಾವು ವಿಸ್ತಾರ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಇದು ಬೇಸಿಕ್ ಆಗಿ ನೀವು ಮಾಡುವಂತಹ ಮೊದಲನೇದು. ನಿಮ್ಗೇನ್ ಚಕ್ರ ಧ್ಯಾನನೇ ಗೊತ್ತಿಲ್ಲ, ನಾನು ಇದುವರೆಗೆ ಧ್ಯಾನನೇ ಮಾಡಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ನೀವೇನ್ ಮಾಡ್ಬೇಕು, 15 ನಿಮಿಷಗಳ ಕಾಲ ಜಸ್ಟ್ ನಿಮ್ಮ ಉಸಿರನ್ನ ನೀವು ಗಮನಿಸ್ತಾ ಬರ್ಬೇಕು, ಅಷ್ಟೇ, ಇನ್ನೇನು ಮಾಡೋದಿಲ್ಲ. ಉಸಿರನ್ನ ಮಾಡಕ್ಕಾಗಲ್ಲ. 20 ರಿಂದ 25 ನಿಮಿಷ ಫಸ್ಟ್ಗೆ ಕೆಲವರಿಗೆ ಕೂತ್ಕೊಂಡು ಮಾಡೋದಿಕ್ಕೆ ಆಗೋದಿಲ್ಲ. ಆಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು 5 ರಿಂದ 10 ನಿಮಿಷಗಳ ಕಾಲ ನೀವು ಕೂತ್ಕೋಬೇಕಷ್ಟೇ. ಉಸಿರನ್ನ ನೋಡ್ಬೇಕು, ಅದು ಹೇಗ್ ಬರ್ತಾ ಇದೆ, ಹೇಗ್ ಹೋಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆಯಾ, ಹೊರಗಡೆ ಹೋಗ್ತಾ ಇದೆಯಾ ಅಂತ ಆ ಉಸಿರನ್ನ ನೋಡ್ಬೇಕು. ಆಲೋಚನೆಗಳು ಬರುತ್ತಾ, ಏನಾದ್ರೂ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ, ಆದಾಗ ನಾವೇನ್ ಮಾಡ್ಬೇಕು, ಅದನ್ನ ನೋಡ್ಬೇಕಷ್ಟೇ ನಾವು. ಮತ್ತೆ ನಾನು ಧ್ಯಾನದಲ್ಲಿ ಕೂತಿದ್ದೀನಿ, ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಪುನಃ ನಮ್ಮ ಮನಸ್ಸನ್ನ ಕರ್ಕೊಂಡು ಬಂದು ನಾವು ಕೂರಿಸ್ಕೊಳ್ಬೇಕು. ಇದಾದ ನಂತರ ನೆಕ್ಸ್ಟ್ ನಾವು ಚಕ್ರ ಧ್ಯಾನವನ್ನ ಅಭ್ಯಾಸ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಅಭ್ಯಾಸನೇ ಇಲ್ಲ, ಧ್ಯಾನದ ಬಗ್ಗೆನೇ ಅರಿವಿಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಅವರು ಧ್ಯಾನಗಳನ್ನ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಇದು ಅರಿವಿರ್ಬೇಕು. ನಾವು ನಿಧಾನವಾಗಿ ನಾವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಚಕ್ರ ಧ್ಯಾನವನ್ನ ಈ ರೀತಿ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೋಡ್ಕೊಳ್ತಾ 21 ದಿನಗಳ ಕಾಲ ನೀವು ನಿರಂತರವಾಗಿ ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಈ ರೀತಿಯಾಗಿ ನಾವು ಪ್ರತಿದಿನನೂ ಕೂಡ ಚಕ್ರ ಧ್ಯಾನವನ್ನ ಮಾಡ್ಬೇಕು. ಈಗ ನಾವೆಲ್ಲರೂ ಕೂಡ ಏನು ಪರಿವಾರದಲ್ಲಿ ಇದೀವಿ, ಸಂಸಾರದಲ್ಲಿ ಇದೀವಿ, ನಮ್ಮದೇ ಆದಂತ ಕೆಲಸಗಳಿದೆ, ನಮ್ಮದೇ ಆದಂತ ಈಗ ನಾವು ಆಫೀಸ್ಗೆ ಹೋಗ್ಬೇಕು, ನಾವು ಕಾಲೇಜ್ಗಳಿಗೆ ಹೋಗ್ಬೇಕು, ಸ್ಟೂಡೆಂಟ್ ಇದೀವಿ, ಓದ್ಬೇಕು. ಕೆಲವೊಮ್ಮೆ ಶಾರೀರಿಕ ಸಮಸ್ಯೆಗಳಿರುತ್ತೆ. ಈಗ ಹೆಣ್ಮಕ್ಳಿಗಾದ್ರೆ ಅವರ ಮಂತ್ಲಿಯ ಸಮಯದಲ್ಲೂ ಕೂಡ, ಅವರು ಪೀಡಿಯಾಟ್ರಿಕ್ ಸಮಯದಲ್ಲೂ ಕೂಡ ಅವರಿಗೆ ಧ್ಯಾನವನ್ನ ಮಾಡಬಹುದು. ಒಂದಿನ ಗ್ಯಾಪ್ ಆಯ್ತಾ, ಟೆನ್ಷನ್ ಮಾಡ್ಕೊಳ್ಬೇಡಿ, ಮತ್ತೊಂದು ದಿನಕ್ಕೆ ನೀವು ಔಟ್ ಮಾಡ್ಕೊಂಡು ಮಾಡ್ತಾ ಬನ್ನಿ. ಒಟ್ನಲ್ಲಿ ಮಾಡ್ಬೇಕು, ಟೆನ್ಷನ್ ಅಂತೂ ಮಾಡ್ಕೊಳ್ಬೇಡಿ. ಹೆಚ್ಚಿಗೆ ದಿನ ಗ್ಯಾಪ್ ಕೊಡ್ಬೇಡಿ, ಒಂದು ದಿನ ಗ್ಯಾಪ್ ಕೊಟ್ರೆ ಸಾಕಷ್ಟೇ. ತುಂಬಾ ಒಂದು ದಿನ ಪುನಃ ನೀವು ಮಾಡ್ಬೇಕು, 2-3 ದಿನ ಗ್ಯಾಪ್ ಕೊಟ್ರಿ ಅಂತ ಹೇಳಿದ್ರೆ ಮನಸ್ಸು ನಿಮ್ಗೆ ಪುನಃ ವಾಪಸ್ ನಿಮ್ಗೆ ಹಿಂದಕ್ಕೆ ಎಳೆಯುತ್ತೆ. ಓ ಬೇಡ, ಇನ್ನೊಂದಿನ ನೋಡೋಣ ಅಂತ. ಅದಕ್ಕೆ ಗ್ಯಾಪ್ ಕೊಡ್ಬೇಡಿ. ಆದಷ್ಟು ಸಂಕಲ್ಪವನ್ನ ತಗೊಂಡು, ಇಲ್ಲ ನಾನು ಧ್ಯಾನವನ್ನ ಮಾಡ್ಲೇಬೇಕು ಅಂತೇಳಿ ಒಂದು ದೃಢ ನಿಶ್ಚಯವನ್ನ ತಗೊಂಡು, ಹಠ ಛಲ ಇದ್ರೆ ಮಾತ್ರ ಮಾಡಕ್ಕಾಗೋದಿಲ್ಲ. ಸೊ ಮಾಡ್ತಾ ಬನ್ನಿ, ಆಗ ನಿಮ್ಗೆ ಒಂದು ಡಿಫ್ರೆನ್ಸ್ ಗೊತ್ತಾಗ್ತಾ ಬರುತ್ತೆ.
ಇವಾಗ ಪ್ರಯೋಗವನ್ನ ಮಾಡಬೇಕು. ಅಭ್ಯಾಸವನ್ನ ಮಾಡಿ ತುಂಬಾ ಜನ ಮಾಡಿದ್ದಾರೆ. ಆ ಪ್ರಯೋಗವನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದರ ಆನಂದವನ್ನ ಅನುಭವಿಸಿದ್ದಾರೆ. ಅವಾಗ ನಿಮ್ಗೆ ಏನಾಗುತ್ತೆ, ನಾನು ಮಾಡಿದೀನಿ ಅಂದಾಗ ನಿಮ್ಗೊಂದು ಆ ದೃಢ ಕಾನ್ಫಿಡೆನ್ಸ್, ದೃಢತೆ, ನಿಶ್ಚಲತೆ ನಿಮ್ಗೆ ಬರುತ್ತೆ. ಅದರ ಅನುಭವ ನಿಮ್ಗಿರುತ್ತೆ. ಧ್ಯಾನದಿಂದ ನನಗೆ ಏನ್ ಸಿಕ್ಕಿದೆ, ಏನ್ ಆಗ್ತಾ ಇದೆ, ಇದು ನಿಜನಾ, ಇದು ಅರಿವಿಗೆ ಬರುತ್ತಾ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ನಾವು ಇದನ್ನ 21 ದಿನಗಳ ಕಾಲ ನಾವು ಅಭ್ಯಾಸ ಮಾಡ್ಬೇಕಾಗುತ್ತೆ. ಈ ದಿನ ನಾವು ಇಷ್ಟು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ.